ಎಲ್ಲಿ ಹೋಗ್ತಿದ್ದೀವಿ? Cotton Expo, Indian Craft Expo, sorry. Indian Craft Expo. ನಾವಿವತ್ತು ಬಂದಿರೋದು ಇಂಡಿಯನ್ ಎಕ್ಸ್ಪೋ ಪ್ರೋಗ್ರಾಮ್. ಒಂದು ಏನು ಹೇಳ್ತಾರಪ್ಪ ಇದಕ್ಕೆ, ಶೋ ಐಟಮ್ಗಳನ್ನ ಇಡ್ತಾ ಇದ್ರಲ್ಲ, ಅಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಈ ಒಂದು ಏರಿಯಾ. ವಾತಾವರಣ ತುಂಬ ಅದ್ಭುತವಾಗಿತ್ತು. ಜೊತೆಗೆ ಸಾಕಷ್ಟು ವೆರೈಟೀಸ್ ಆಫ್ ಪ್ರಾಡಕ್ಟ್ಗಳು ಇತ್ತು. ಸೊ ಹೂವಿನ ಕೊಂಡುಗಳು ಇಡೋದಕ್ಕೆ ಅಥವಾ ಪ್ಲಾಸ್ಟಿಕ್ ಹೂವನ್ನ ಇಡೋದಕ್ಕೆ ಕೊಂಡುಗಳು, ಶೋಕೇಶಿಗೆ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ಜೊತೆಗೆ ಒಳ್ಳೊಳ್ಳೆ ಚೇರ್ಸು, ಡೈನಿಂಗ್ ಟೇಬಲ್ಸು, ಜೊತೆಗೆ ಹೊರಗಡೆ ವರಾಂಡದಲ್ಲಿ ಕೂತ್ಕೊಳ್ಳುವಂಥ ಚೇರ್ಗಳನ್ನೆಲ್ಲ ಇಟ್ಟಿದ್ರು. ತುಂಬ ಖುಷಿಯಾಯಿತು ಇಲ್ಲಿ ಬಂದಿದ್ದು. ವೆರೈಟೀಸು, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಗಳು, ಇದಂತೂ ಸಖತ್ ಇಷ್ಟ ಆದವು. ನಮ್ಮ ಮನೆಯವರಂತೂ ಅದನ್ನು ಎಲ್ಲವನ್ನೂ ಎತ್ತಿ ಎತ್ತಿ ನೋಡೋರು, ಎಷ್ಟು ಚೆನ್ನಾಗಿದೆ ಅಂತಲ್ಲ. ಇದು ಎಷ್ಟು ಚೆನ್ನಾಗಿದೆ, ಒಂಥರ ಬ್ಯಾಗ್ ಥರ. ಸೊ ಅದಾದಮೇಲೆ ಇಲ್ಲಿ ಮರದಿಂದ ಮಾಡಿರ್ತಕ್ಕಂಥ ಕ್ರಾಫ್ಟ್ಗಳು, ತುಂಬ ಅದ್ಭುತವಾಗಿರ್ತಕ್ಕಂಥ ಕ್ರಾಫ್ಟ್ಗಳು. ಅದು ಈ ಒಂದು ಜೊತೆಗೆ ಇಲ್ಲಿ ನೋಡಿ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಗಳು. ಹೆಣ್ಮಕ್ಳು ಬಂದ್ರಂತೂ ಯಾವುದನ್ನು ಉಳಿಸೋದಿಲ್ಲ, ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಒಂದೊಂದು ಬೇಕಂತ ತಗೊಂತಾರೆ. ಜೊತೆಗೆ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಸ್ಗಳು, ಸಾಕಷ್ಟು ವೆರೈಟೀಸ್ ಆಫ್ ಐಟಮ್ಗಳಿದ್ವು. ತುಂಬ ಜನ ಹೋಗಿದ್ದೀರಾ ಅಂದ್ಕೊಳ್ತೀನಿ ಇಲ್ಲಿಗೆ. ಯಾರೆಲ್ಲ ಹೋಗಿದ್ದೀರಾ ಒಂದು ಕಾಮೆಂಟ್ ಮಾಡಿರಿ, ನೀವು ಅಟೆಂಡ್ ಮಾಡಿದರೆ, ಈ ವಿಡಿಯೋ ನೋಡ್ತಾ ಇದ್ದರೆ. ಜೊತೆಗೆ ಬೆಡ್ಶೀಟು, ಲಾಸ್ಟ್ ಟೈಮ್ ಒಂದ್ಸಲ ಇದೇ ಥರ ಕಾಟನ್ ಎಕ್ಸ್ಪೋ ಅಂತಂದೇಳಿ ಆಗಿತ್ತು ಶಿವಮೊಗ್ಗದಲ್ಲಿ. ಅವಾಗ ಒಂದು ಬೆಡ್ಶೀಟ್ ತೊಗೊಂಡಿದ್ದೆ ನಾನು, ತುಂಬ ಚೆನ್ನಾಗಿತ್ತು ಆ ಬೆಡ್ಶೀಟ್. ಸೊ ಅದೇ ಥರ ಇಲ್ಲಿ ಸಿಗುತ್ತೆ ಅಂತಂದೇಳಿ ಹೋಗಿದ್ವಿ. ಅದು ನೋಡಿದ್ವಿ, ಬೆಡ್ಶೀಟ್ ತುಂಬ ಚೆನ್ನಾಗಿದೆ. ಅದು ಯೆಲ್ಲೋ ಕಲರು, ಅದರಲ್ಲೇ 3 ವೆರೈಟಿ ಇದೆ. ಒಂದು ಗ್ರೀನು, ಈಗ ಏನು ಕೈ ಹಿಡ್ಕೊಂಡಿದ್ರೆ ಅದು ಯೆಲ್ಲೋ ಕಲರ್ ಒಂದು, ಮತ್ತು ಆರೆಂಜ್ ಕಲರ್ ಒಂದು, ಇನ್ನೊಂದು ಬೀಟ್ರೂಟ್ ಕಲರ್ ಒಂದು. ಅದೇ ಬೀಟ್ರೂಟ್ ಕಲರು. ಅವಳು ಸಂಜೆ ಕೈ ಕೆಳಗಡೆ ಇರೋದು ಆರೆಂಜ್ ಕಲರ್ ತೆಗಿತೀನಿ. ಆರೆಂಜ್ ಕಲರ್, ಎಲ್ಲೋ ಆರೆಂಜ್. ತುಂಬ ದೊಡ್ಡ ಸೈಜು, ನಮ್ಮ ಬೆಡ್ಡಿಗೆ ತುಂಬ ಅವಶ್ಯಕ ಬೇಕಾಗಿರೋದು. ಚೆನ್ನಾಯ್ತಾ ಕ್ವಾಲಿಟಿ? ड्रेस ನೋಡ್ತೀಯಾ? ಏನು ತಗೊಂಡು ಹೋಗೋದು ನನ್ನ ಮಕ್ಕಳಿಗೆ? ಮೊನ್ನೆ
ಸರ ಪರ ಹಾಂ ಇದು ರಂಗೋಲಿ ಇದು ನೀನು ಕೇಳ್ತಿದ್ದಲ್ಲ ಹೋಗೋಣ ನನ್ನ ಕೈಯಿಂದ ತುಂಬಾ ಚೆನ್ನಾಗಿದೆ. ನೀನೇ ಕೇಳಿದ್ದಲ್ವ ಅದಕ್ಕೆ ಹೇಳೋದು. ಓಕೆ, ಇದಿಷ್ಟು ಏನು ನೋಡ್ತಿದ್ದೀರಾ ಇದು ಇಂಡಿಯನ್ ಎಕ್ಸ್ಪೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ, ಈ ಒಂದು ಎಕ್ಸ್ಪೋಗೆ ಹೋಗಿದ್ದೀರಾ, ಏನು ತಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್.